ಪವನ್ ಕಲ್ಯಾಣ್ ಅವರು ನಟಿಸ್ತಿರುವಂತಹ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಹರಿಹರ ವೀರಮಲ್ಲು. ಇವ್ರು ನಟಿಸಿರುವಂತಹ ಮೊದಲ ಐತಿಹಾಸಿಕ ಸಿನಿಮಾ ಅಂತಾನೆ ಹೇಳ್ಬೋದು. DCM ಆದ್ಮೇಲೆ ಬಿಡುಗಡೆಯಾಗ್ತಿರುವಂತಹ ಮೊದಲ ಸಿನಿಮಾ. ವಜ್ರಗಳನ್ನ ಕದಿಯುವುದು ಇವರ ಕೆಲಸ ಆಗಿರುತ್ತೆ. ಈ ದಾರಿಯಲ್ಲಿ ವೀರಮಲ್ಲು ಅವರಿಗೆ ಎದುರಾಗುವಂತಹ ಸಮಸ್ಯೆ ಏನು? ಕಿರವಾಣಿ ಅವರ ಸಂಗೀತ ಸಿನಿಮಾಕ್ಕೆ ಮೇನ್ ಹೈಲೈಟ್ ಅಂತಾನೆ ಹೇಳ್ಬೋದು. ಸಿನಿಮಾ ಫಸ್ಟ್ ಹಾಫ್ ಬಹಳ ಬ್ಲಾಕ್ ಬಸ್ಟರ್ ಆಗಿ ಸಾಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ಒಂದೊಳ್ಳೆ ಹಬ್ಬದೂಟ ಅಂತಾನೆ ಹೇಳ್ಬೋದು ಸಿನಿಮಾ. ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಉಪಮುಖ್ಯಮಂತ್ರಿ ಆದ್ಮೇಲೆ ಬಂದಿರುವಂತಹ ಮೊದಲ ಸಿನಿಮಾ ಹರಿಹರ ವೀರಮಲ್ಲು. ಬಿಗ್ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ನಿರ್ಮಾಪಕರು ಜ್ಯೋತಿ ಕೃಷ್ಣ. ಈ ಚಿತ್ರಕ್ಕೆ ನಿರ್ದೇಶನ ಮಾಡಿರುವಂತರು ಮೊದಲಿಗೆ ಕ್ರಿಶ್ ನಿರ್ದೇಶನ ಮಾಡಿದ್ರು, ನಂತರ ಜ್ಯೋತಿ ಕೃಷ್ಣ ಅವರೇ ನಿರ್ದೇಶನದ ಹೊಣೆಯನ್ನು ಕೂಡ ಹೊತ್ಕೊಂಡಿರುವಂತದ್ದು. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ನಟಿಸ್ತಿರುವಂತಹ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಹರಿಹರ ವೀರಮಲ್ಲು. ಅದೇ ಸಮಯದಲ್ಲಿ ಇವ್ರು ನಟಿಸಿರುವಂತಹ ಮೊದಲ ಐತಿಹಾಸಿಕ ಸಿನಿಮಾ ಅಂತಾನೆ ಹೇಳ್ಬೋದು. ಇದು ಕೂಡ ಅವರಿಗೆ ಹೊಸ ಸಿನಿಮಾ ಅಂತ ಹೇಳ್ಬೋದು. ಇದರ ಜೊತೆಗೆ ಅವರು ಏನು DCM ಆದ್ಮೇಲೆ ಬಿಡುಗಡೆಯಾಗ್ತಿರುವಂತಹ ಮೊದಲ ಸಿನಿಮಾ. ಸೊ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ಗೆ ಇದು ಬಹಳ ಖುಷಿಯ ವಿಚಾರ. ಹಾಗೆ ಅವರು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಿದ್ದ ಸಮಯ ಸಿನಿಮಾ ರಿಲೀಸ್ ಆಗಿದೆ. ಓಕೆ, ಏನಿದು ಕತೆ ಅಂತ ನೋಡೋದಾದ್ರೆ 16ನೇ ಶತಮಾನದಲ್ಲಿ ಆಗಿನ ಕಾಲಘಟ್ಟ ಹೇಗಿರುತ್ತೆ, ಕಥೆಯನ್ನ ಹೆಣೆಯಾಗಿ ಎಣೆದಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಕತೆ ಅದರ ಮುಖಾಂತರ ಸಾಗುತ್ತೆ. ಅಂದ್ರೆ ಈಗ ಮೊಘಲರ ಆಳ್ವಿಕೆಯಲ್ಲಿ ಏನಿತ್ತು ಹಿಸ್ಟ್ರಿನಲ್ಲಿ ನಾವೆಲ್ಲರೂ ಕೂಡ ಓದಿದ್ವಿ. ಭಾರತೀಯರು ಏನೆಲ್ಲ ಸಂಕಷ್ಟವನ್ನ ಆ ಸಮಯದಲ್ಲಿ ಎದುರಿಸ್ತಿದ್ರು ಅಂತ. ಆ ಸಮಯ ಹೇಗಿತ್ತು, ಅಲ್ಲದೆ ಔರಂಗಜೇಬ್ ಅವರು ಯಾವ ರೀತಿ ದಬ್ಬಾಳಿಕೆಯನ್ನ ಮಾಡ್ತಿದ್ರು. ಔರಂಗಜೇಬ್ ಅವರ ಪಾತ್ರದಲ್ಲಿ ಬಾಬಿ ಡಿಯೋಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ದಬ್ಬಾಳಿಕೆ ಮಿತಿ ಮೀರ್ತಾ ಇತ್ತು. ಬಲವಂತವಾಗಿ ಮತಾಂತರವನ್ನು ಕೂಡ ಮಾಡ್ತಾ ಇದ್ರು. ನಾವು ಮತಾಂತರ ಮಾಡ್ಕೊಳ್ಳಕ್ಕೆ ಒಪ್ಲಿಲ್ಲ ಅಂತಂದ್ರೆ ಜಿಜಿಯಾ ತೆರಿಗೆಯನ್ನು ಕೂಡ ಹಾಕ್ತಾ ಇದ್ರು. ಈ ಕಡೆ ಕೊಲ್ಲೂರು ಪ್ರಾಂತ್ಯದಲ್ಲಿ ಸಿಗುವಂತಹ ಅಮೂಲ್ಯವಾದಂತಹ ರತ್ನ ಅಂದ್ರೆ ವಜ್ರ ಅಂದ್ರೆ ಕೊಹಿನೂರು, ಅದನ್ನ ಔರಂಗಜೇಬ್ ವಶಪಡಿಸ್ಕೊಳ್ತಾನೆ. ಆಗ ಏನಾಗುತ್ತೆ ಅನ್ನೋದು ಸ್ಟೋರಿ. ಇಲ್ಲಿ ರಾಬಿನ್ ಹುಡ್ ಮಾದರಿಯ ಕಳ್ಳ ಯಾರು? ವೀರಮಲ್ಲು ಅಂತಂದ್ರೆ ಯಾರು? ಪವನ್ ಕಲ್ಯಾಣ್ ಅವರು ಕಳ್ಳನಾಗಿ ಅಭಿನಯಿಸಿರುವಂತದ್ದು. ವಜ್ರಗಳನ್ನ ಕದಿಯುವುದು ಇವರ ಕೆಲಸ ಆಗಿರುತ್ತೆ. ಅಂದ್ರೆ ತಾನು ವಜ್ರವನ್ನ ಕದ್ದು ಉಳ್ಳವರ ಬಳಿ ಕದ್ದು ಇಲ್ದವರಿಗೆ ಕೊಡುವುದು, ಅಂದ್ರೆ ಬಡವರಿಗೆ ಅದನ್ನ ಕೊಡ್ತಾ ಇರ್ತಾರೆ. ಇಲ್ಲಿ ಅವರ ಪಾತ್ರಕ್ಕೆ ಸಾಕಷ್ಟು ಹೋಪ್ ಇತ್ತು. ಹಾಗೆ ಎಲ್ರಿಗೂ ಕೂಡ ಅವರ ಪಾತ್ರ ಬಹಳ ಇಷ್ಟವಾಗ್ತಾ ಹೋಗುತ್ತೆ. ಆ ವೀರಮಲ್ಲು ಅವರ ಶಕ್ತಿ ನೋಡಿ, ಸಾಮರ್ಥ್ಯ ನೋಡಿ, ಅವರ ಒಂದು ಚೆಹರೆ ನೋಡಿ ಗೋಲ್ಕೊಂಡಾದ ದೊರೆ ಯಾರು? ಕುತುಬ್ ಶಾ ಅಂದ್ರೆ ದಲೀಪ್ ತಹಿಲ್ ಅವ್ರಿಗೆ ಗೊತ್ತಾಗುತ್ತೆ. ಆತನನ್ನ ಕರೆಸ್ಕೊಂಡು ಕೊಹಿನೂರು ವಜ್ರ ತಂದು ಕೊಡುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ವಹಿಸ್ತಾರೆ. ಇದನ್ನ ವೀರಮಲ್ಲು ಯಾಕೆ ಒಪ್ಕೊಳ್ತಾರೆ? ವೀರಮಲ್ಲು ಅಂತಂದ್ರೆ ಅವರ ಒಂದು ಗಾಂಭೀರ್ಯನೇ ಬೇರೆ ಇರ್ತಾ ಇತ್ತು. ಅವ್ರು ಒಪ್ಕೊಳ್ಳಿಕ್ ಸಾಧ್ಯ ಇರ್ತಿರ್ಲಿಲ್ಲ. ಆದ್ರೆ ಯಾಕೆ ಒಪ್ಕೊಂತಾರೆ? ವೀರಮಲ್ಲು ಅಂದ್ರೆ ಪವನ್ ಕಲ್ಯಾಣ್ ಅವರು ಹಾಕುವಂತಹ ಷರತ್ ಏನು? ಆ ರಾಜನ್ಗೆ ಕೊಹಿನೂರು ವಜ್ರಕ್ಕಾಗಿ ಹೈದರಾಬಾದಿಂದ ದೆಹಲಿಗೆ ವೀರಮಲ್ಲು ಅವರು ಹೋಗುವಂತಹ ಪರಿಸ್ಥಿತಿ ಬರುತ್ತೆ, ಆ ಪ್ರಯತ್ನ ಬರುತ್ತೆ. ಅದ್ರಲ್ಲಿ ವೀರಮಲ್ಲು ಯಶಸ್ವಿ ಯಾಗ್ತಾರ? ಈ ದಾರಿಯಲ್ಲಿ ವೀರಮಲ್ಲು ಅವರಿಗೆ ಎದುರಾಗುವಂತಹ ಸಮಸ್ಯೆ ಏನು? ಅಷ್ಟೇ ಅಲ್ಲದೆ ಈ ದಾರಿನಲ್ಲಿ ಎದುರಾಗುವಂತಹ ಪಂಚಮಿ ಅಂದ್ರೆ ನಿಧಿ ಅಗರ್ವಾಲ್ ಯಾರು? ಇದನ್ನೇ ಕಥೆಯಾಗಿ ಪರಿಪರಿಯಾಗಿ ಹೇಳ್ಕೊಂಡು ಹೋಗಿರುವಂತದ್ದು. ಓಕೆ, ಸಿನಿಮಾ ಹೇಗಿದೆ, ಕಥೆಯನ್ನ ಆಯ್ಕೆ ಮಾಡ್ಕೊಂಡಿರುವ ಪರಿ ಹೇಗಿದೆ ಅದನ್ನ ನೋಡೋದಾದ್ರೆ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಸ್ಟೋರಿ ಪರಿಪರಿಯಾಗಿ ಹೆಣೆದಿರುವಂತದ್ದು ಬಹಳ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಪವನ್ ಕಲ್ಯಾಣ್ ಅವರು ಹೆಚ್ಚಾಗಿ ನಾವು ಅವರ ಸಿನಿಮಾವನ್ನ ಕಮರ್ಷಿಯಲ್ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ವಿ. ಆದ್ರೆ ಈ ಸಿನಿಮಾದಲ್ಲಿ ಅವರು ಬೇರೆ ಲೆವೆಲ್ಗೆ ಆಕ್ಟ್ ಅನ್ನ ಮಾಡಿರುವಂತದ್ದು. ಫಾರ್ ದಿ ಫಸ್ಟ್ ಟೈಮ್ ಐತಿಹಾಸಿಕ ಹೋರಾಟಗಾರನ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿರುವಂತದ್ದು. ಅವರ ಕಾಸ್ಟ್ಯೂಮ್ ಆಗಿರ್ಬಹುದು, ಅವರ ಮಾತುಗಾರಿಕೆ ಆಗಿರುವಂತದ್ದು, ಅವರ ಕಾಮಿಡಿ ಸೆನ್ಸ್ ಆಗಿರಬಹುದು, ಡೆಲಿವರಿ ಆಗಿರಬಹುದು, ಇದೆಲ್ಲವೂ ಕೂಡ ಫ್ಯಾನ್ಸ್ಗೆ ಅಟ್ರಾಕ್ಟ್ ಮಾಡುತ್ತೆ. ಸಿನಿಮಾದಲ್ಲಿ ಬಹಳ ದೊಡ್ಡದಾಗಿ ಸಿನಿಮಾವನ್ನ ತೆಗೆಯುವಂತಹ ಪ್ರಯತ್ನವೂ ಕೂಡ ಇಲ್ಲಿ ನಡೆದಿರುವಂತದ್ದು. ಅಭಿನಯದ ನಟನೆ ವಿಚಾರದಲ್ಲಿ ಪವನ್ ಕಲ್ಯಾಣ್ ಅವರು ಪ್ರೇಕ್ಷಕರನ್ನ ಸಿನಿಮಾದಲ್ಲಿ ಸಾಕಷ್ಟು ರಂಜಿಸಿದ್ದಾರೆ. ಒಂದಷ್ಟು ದೃಶ್ಯಗಳಲ್ಲಿ ಅಂದ್ರೆ ಸ್ಟಂಟ್ಗಳಲ್ಲಿ ಹೆಚ್ಚಾಗಿ ಅಟ್ರಾಕ್ಟ್ ಮಾಡ್ತಾರೆ. ಟೆಕ್ನಿಕಲಿ ಸಿನಿಮಾ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಕಿರವಾಣಿ ಅವರ ಸಂಗೀತ ಸಿನಿಮಾಕ್ಕೆ ಮೇನ್ ಹೈಲೈಟ್ ಅಂತಾನೆ ಹೇಳ್ಬೋದು. ಆ ಸಂಭಾಷಣೆ ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ಒಂದಷ್ಟು ಸಿನಿಮಾಟೋಗ್ರಫಿ ಕೂಡ ಒಂದೊಳ್ಳೆ ಅನುಭವವನ್ನ ಸಿನಿಮಾ ನೋಡಿದವರಿಗೆ ಕೊಡುತ್ತೆ. ಫೈನಲಿ ಈ ಸಿನಿಮಾದಲ್ಲಿ ಏನ್ ಇಷ್ಟ ಆಗುತ್ತೆ ಅದನ್ನ ನೋಡೋದಾದ್ರೆ
ಸಿನಿಮಾ ಫಸ್ಟ್ ಹಾಫ್ ಬಹಳ ಬ್ಲಾಕ್ ಬಸ್ಟರ್ ಆಗಿ ಸಾಗುತ್ತೆ. ಪವನ್ ಕಲ್ಯಾಣ್ ಅವರ ಎಂಟ್ರಿ ಸೀನ್ ಆಗಿರಬಹುದು, ಅದೊಂದು ಮಾಸ್ ಲುಕ್ ನಲ್ಲಿ ಕೂಡ ತೋರಿಸ್ಕೊಟ್ಟಿರುವಂತದ್ದು. ಒಂದಷ್ಟು ಫೈಟ್ಗಳು ಅಂದ್ರೆ ಕುಸ್ತಿ ಫೈಟ್ ಆಗಿರಬಹುದು, ಕುತುಬ್ ಶಾ ಟೈಗರ್ ಸೀನ್ಸ್ ಆಗಿರಬಹುದು, ಇದು ಕೂಡ ಫ್ಯಾನ್ಸ್ಗೆ ಬಹಳ ಇಷ್ಟವಾಗುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಏನ್ ಇಷ್ಟ ಆಗುತ್ತೆ ಅಂತ ನೋಡೋದಾದ್ರೆ ಕಾಮಿಡಿ ಆಗಿರಬಹುದು, ಕಾಮಿಡಿ ತುಂಬಾ ವರ್ಕ್ ಆಗಿದೆ. ಜಿಜಿಯಾ ತೆರಿಗೆ ಇಸ್ಕೊಳ್ಳುವಂತಹ ಟೈಮ್ ನಲ್ಲಿ ಒಂದು ಫೈಟ್ ಆಗುತ್ತೆ, ಅದಾಗಿರಬಹುದು. ಪಂಚಮಿ ಪಾತ್ರ ಬಹಳ ಗಮನ ಸೆಳೆಯುತ್ತೆ. ಹಾಗೆ ಪವನ್ ಅವರ ನಟನೆ ಆಗಿರಬಹುದು, ಲುಕ್ ಆಗಿರಬಹುದು, ಸ್ಕ್ರೀನ್ ಪ್ರೆಸೆಂಟ್ ಆಗಿರಬಹುದು, ಸಂಗೀತ ಆಗಿರಬಹುದು, ಇದೆಲ್ಲವೂ ಕೂಡ ಮೇನ್ ಹೈಲೈಟ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಆಕ್ಷನ್ ಸೀಕ್ವೆನ್ಸ್ ಆಗಿರಬಹುದು, ಇವೆಲ್ಲವೂ ಕೂಡ ಫ್ಯಾನ್ಸ್ಗೆ ಅದರಲ್ಲೂ ಕೂಡ ತುಂಬಾ ಇಷ್ಟವಾಗುತ್ತೆ ಅಂತ ಹೇಳ್ಬೋದು. ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ಗೆ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದೊಳ್ಳೆ ಹಬ್ಬದೂಟ ಅಂತಾನೆ ಹೇಳ್ಬೋದು ಸಿನಿಮಾ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.